ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಭವಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಫ್ರೈ. ಅದಕ್ಕೆ ಏನೇನು ಬೇಕಂತಂದರೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಮಸಾಲ. ನುಗ್ಗೆಕಾಯಿ ಮಾಡುವ ವಿಧಾನ: ನುಗ್ಗೆಕಾಯಿನ ಒಂದು ಬೋಲಿಗೆ ಹಾಕಬೇಕು. ಹಾಕಿ ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು. ಕುದಿಸಿ ಅದಕ್ಕೆ ಒಂಚೂರು ಉಪ್ಪು ಹಾಕಿ ಕುದಿಸೋಕ್ಕಿಡಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸೋಕ್ಕಿಟ್ಟು ಆನಂತರ ಫ್ರೈ ಮಾಡಬೇಕು. ನೋಡಿ ಕುದಿಯುತ್ತದೆ. ಸ್ವಲ್ಪ ಕುದಿಲಿ, ಚೆನ್ನಾಗಿ ಕುದಿದ ನಂತರ ಫ್ರೈ ಮಾಡೋಣ. ನೋಡಿ ನುಗ್ಗೆಕಾಯಿನ ಕುದೀತಾ ಇದೆ. ಜಾಸ್ತಿನೂ ಕುದಿಸ್ಬಾರ್ದು, ಸ್ವಲ್ಪ ಕುದಿಸ್ಬೇಕು. ನೋಡಿ ತೆಗಿತಾ ಇದ್ದೀನಿ. ನುಗ್ಗೆಕಾಯಿನ ತೆಗೆದು ಅದರಲ್ಲಿ ಇರೋ ನೀರನ್ನ ತೆಗೆಯೋಣ. ತೆಗೆದು ಅದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ. ನುಗ್ಗೆಕಾಯಿನ ನೀರು ತೆಕ್ಕೊಂಡಿದ್ದೀವಿ. ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದು ಖಾರಕ್ಕೆ ಒಂದು ಸ್ವಲ್ಪ ಅರಿಶಿಣನ ಸೇರಿಸ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಒಂದಿಷ್ಟು ಮಸಾಲೆನ ಸೇರಿಸ್ಕೊಂಡು ಒಂದಿಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ಹಾಕಬೇಕು. ನೀರು ಗಟ್ಟಿನೇ ಇರಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನುಗ್ಗೆಕಾಯಿಗೆ ಹಚ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ನುಗ್ಗೆಕಾಯಿಗೆ ಹಚ್ಕೊಳ್ಳೋಣ. ನೋಡಿ ಈ ಥರ ಎಲ್ಲನೂ ನುಗ್ಗೆಕಾಯಿಗೆ ಹಚ್ಕೋಬೇಕು. ಮಸಾಲ ರೆಡಿ ಮಾಡ್ಕೊಂಡಿರೋ ಮಸಾಲಾನ ಈ ಥರ ನುಗ್ಗೆಕಾಯಿಗೆ ಹಚ್ಕೋಬೇಕು. ಹಚ್ಕೊಂಡು ಎಣ್ಣೆಲಿ ಕರಿಬೇಕು. ಇದ್ರಾಗೆ ಸೈಡಿಗೆ ಇಟ್ಕೊಂಡು ಮತ್ತು ಮಿಕ್ಕಿರೋ ಉಪ್ಪನ್ನ ಎಲ್ಲದಕ್ಕೂ ಇದೇ ಥರನ ಹಚ್ಕೊಂಡು ಈ ಥರ ಸೈಡು ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಇಟ್ಕೊಂಡು ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು. ಮಸಾಲ ಗಟ್ಟಿ ಇದ್ದರೆ ಚೆನ್ನಾಗಿ ಆಗ್ತದೆ. ನೀರು ಸ್ವಲ್ಪ ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕು. ಇದೇ ಥರ ಎಲ್ಲನೂ ಹಚ್ಕೊಂಡ್ರಾಯ್ತು. ನೋಡಿ ಇದೇ ಥರ ಎಲ್ಲನೂ ಹಚ್ಕೊಂಡು ಎಲ್ಲನೂ ರೆಡಿಯಾಗಿದೆ. ಮಸಾಲ ಹಚ್ಕೊಂಡು ಇದನ್ನು ಎಣ್ಣೆಲಿ ಕರಿಯೋಣ. ಬನ್ನಿ ನೋಡಿ ಯಾವ ಥರ ಹಚ್ಕೊಂಡಿದ್ದೀವಿ ಅಂತ ಇದೇ ಥರ ಹಚ್ಕೊಂಡು ಎಣ್ಣೆಲಿ ಕರಿಬೇಕು. ಹಂಚಿನ ಮೇಲೆ ಮಾಡ್ತಾಯಿದ್ದೀನಿ. ಒಲೆ ಮೇಲೆ ಹಂಚಿನ ಮೇಲೆ ಇದಕ್ಕೆ ಒಂದೆರಡು ಸ್ಪೂನು ಆಯಿಲ್ನ ಹಾಕೊಳ್ಳೋಣ. ಹಾಕ್ಕೊಂಡು ನುಗ್ಗೆಕಾಯಿನ ಹಾಕ್ಕೊಳ್ಳೋಣ. ಇದ್ರಾಗೆ ಎಣ್ಣೆ ಕಾದಿದೆ. ಇದಕ್ಕೆ ಒಂದು 4-5 ಹಾಕ್ಕೊಂಡು ಫ್ರೈ ಮಾಡೋಣ. ಈ ಥರ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು 4-5 ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ ಈ ಥರ ಹಾಕ್ಕೊಂಡು ಇನ್ನು ಕೆಳಗ ಮ್ಯಾಗ ಹಾಕ್ತಾ ಇರಬೇಕು. ಇದಕ್ಕೆ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಒಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ ತೆಗೆಯೋಣ. ಬನ್ನಿ ಯಾವ ಥರ ಆಗಿದೆ ಅಂತೇಳಿ ನೋಡೋಣ. ಒಂಚೂರು ಈ ಥರ ತೆಗೆಯೋಣ. ಬನ್ನಿ ಮಿಕ್ಕಿರೋಣ ಹಾಕೋಣ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನುಗ್ಗೆಕಾಯಿ ಈ ಥರ ಒಂಚೂರು ಮಗ ಮಾಡಿ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಇಡಬೇಕು. ಒಂಚೂರು ಮಧ್ಯೆ ಪ್ಲೇಟ್ನ ತೆಗೆದು ತಿರುಗ್ತಾ ಇರಬೇಕು. ಇಲ್ಲಾಂದರೆ ಒಂದೇ ಸೈಡು ಒತ್ತುತ್ತಾವ. ಮತ್ತು ಇದಕ್ಕೆ ಪ್ಲೇಟ್ನ ಮುಚ್ಚಿಡೋಣ. ಮತ್ತು ಮಧ್ಯ ಪ್ಲೇಟ್ನ ತೆಗೆದು ಕೆಳಗ ಮ್ಯಾಗ ಮಾಡಬೇಕು ನುಗ್ಗೆಕಾಯಿನ. ಇಲ್ಲಾಂದರೆ ಒಂದೇ ಸೈಡ್ ಆದರೆ
ಹುಟ್ಟುತ್ತಾವ. ಈ ಥರ ತಿರ್ಕೋಬೇಕು. ತಿರ್ಕೊಂಡು ರೊಟ್ಟಿ ಮಾಡಿದ್ದು ಒಲೆ ಹಚ್ಚಿದ್ರು, ಅದಕ್ಕೆ ನಾನು ನುಗ್ಗೆಕಾಯಿನ ಇದ್ರ ಮೇಲೆ ಇಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಗ್ಯಾಸ್ನೆಲ್ಲ ಹುರ್ಕೊಳ್ಳಿ. ಇದಕ್ಕೆ ಇನ್ನೊಂದು ಚೂರು ಫ್ರೈ ಆಗಲಿ. ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ನೋಡೋಣ ಬನ್ನಿ ರೆಡಿಯಾಗಿದೆ ಏನಂತ. ನುಗ್ಗೆಕಾಯಿ ಫ್ರೈನ ಪ್ಲೇಟ್ನ ಸೈಡಿಗೆ ಇಟ್ಟಿತ್ತು ನೋಡಿ, ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ಹಾಕೋಣ. ನೋಡಿ ರೆಡಿಯಾಗಿದೆ ನುಗ್ಗೆಕಾಯಿ ಫ್ರೈ. ಅನ್ನ ಸಾಂಬಾರು ಜೊತೆ, ಇಲ್ಲ ಅಂತಂದರೆ ಅನ್ನ ಮಜ್ಜಿಗೆ ಸಾರು ಜೊತೆ ಕಾಂಬಿನೇಷನು ಸೂಪರಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂಥೇಳಿ ನುಗ್ಗೆಕಾಯಿ ಫ್ರೈ. ನಮ್ಮ ಭವಿಕ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಭವಿಕ್ ಚಾನಲ್ಗೆ ಸಪೋರ್ಟ್ ಮಾಡಿ.